ಪ್ರಿಯ ಕೇಳುಗರೆ ನಮಸ್ಕಾರ. ನಾನು ರಂಗನಾಥ್. ಏನೋ ಒಂದೆರಡು ಮಾತುಗಳು ನೆನಪಾದವು. ಸಾವು ನಿಶ್ಚಿತ, ಜೊತೆಯಲ್ಲಿ ಏನು ತೆಗೆದುಕೊಂಡು ಹೋಗೋದಿಲ್ಲ. ನಾವು ಮಾಡಿದ ಕರ್ಮದ ಫಲ ಇಲ್ಲೇ ಅನುಭವಿಸಬೇಕು. ನಮ್ಮ ಜೊತೆ ಎಷ್ಟೇ ಜನರಿದ್ದರೇನು ಕರ್ಮದ ಫಲ ಮಾತ್ರ ನಾವೇ ಅನುಭವಿಸಬೇಕು. ಇಂಥ ಮಾತುಗಳು ಹೆಚ್ಚಾನೆಚ್ಚು ಈ ರುದ್ರಭೂಮಿಯಲ್ಲಿ, ಸ್ಮಶಾನದಲ್ಲಿ ಮಾತುಗಳನ್ನು ಕೇಳ್ತೀವಿ. ಹೋದಂಥ ವ್ಯಕ್ತಿಯ ಕುರಿತು, ಇದ್ದಂಥವರ ಕುರಿತು ಅಥವಾ ನಮ್ಮಗಳ ಕುರಿತು ಏನೋ ಒಂದು ಸ್ವವಿಮರ್ಶೆ ನಡೀತಾನೆ ಇರ್ತದೆ. ಅದು ಎಲ್ಲ ಮಾತುಗಳಿಗೆ ಅಥವಾ ಈ ದುಃಖಕ್ಕೆ ಕಾರಣ ಏನು ಅಂತ ಹುಡ್ಕೊಂತ ಹೋದರೆ ನಮ್ಮ ಮೋಹ ಅಥವಾ ಮಾಯೆ ಅಂತ ಕರಿತೀವಲ್ಲ, ಸಾಕು ಅನ್ನೋದೇ ಜೀವನದ ಮುಕ್ತಿ. ಆದರೆ ಬೇಕು ಅನ್ನೋದಿದೆಯಲ್ಲ, ಮತ್ತೆ ಮತ್ತೆ ಇನ್ನೂ ಬೇಕು ಅನ್ನೋದಿದೆಯಲ್ಲ, ಅದೇ ಮೋಹ ಅಥವಾ ಮಾಯೆ. ಅದರ ಜಾಲದಲ್ಲಿ ಸಿಲುಕಿಕೊಳ್ಳುವ ಅತ್ಯಂತ ಕ್ರೂರತನದ ದುಷ್ಟ ಮನಸ್ಸಿನ ವಿಚಾರ. ಅದು ಕೆಟ್ಟ ವಿಚಾರ ಅಂತ ನಮಗೆ ಗೊತ್ತಾಗೋದಿಲ್ಲ. ಏನು ಕಾರಣ ಅದಕ್ಕೆ ಕಾರಣ ನಮ್ಮ ಅಹಂಕಾರ ಅಂತ ತತ್ವಜ್ಞಾನಿಗಳು ಹೇಳುವ ಹಾಗೆ ಅದಕ್ಕೆ ಕಾರಣ ಅಹಂಕಾರ. ಹೌದು, ನನ್ನೊಬ್ಬ ಹಿರಿಯ ಸ್ನೇಹಿತ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ. ಆಸ್ಪತ್ರೆಯ ಅತ್ಯಂತ ಸೂಕ್ಷ್ಮ ವಿಭಾಗ ಒಂದಂತ ಇರ್ತದೆ. ತಾವೆಲ್ಲ ನೋಡಿರ್ತೀರಿ, ನಾನು ನೋಡಿದ್ದೀನಿ. ICU ಅಂತ. ICU ನಾನೇನು ನೋಡ್ತೀನಿ ಅಂತ ಅಲ್ಲ, ಅದು ಎಂಥದ್ದು ಸ್ಥಳ ಅಂತಂದರೆ ICU ಒಳಗಡೆ ಪೇಷಂಟ್ ಮಲಗಿರ್ತಾನೆ. ಅದರ ಹೊರಗಡೆ ನಿಂತ್ಕೊಂಡಿರ್ತೀವಲ್ಲ ನಾವುಗಳು, ಅಲ್ಲಿ ನಮ್ಮ ಅಹಂಕಾರ, ನಮ್ಮ ಪ್ರಾಪರ್ಟಿ, ಪವರ್, ಪೊಸಿಷನ್ ಅದು ಯಾವುದೂ ಕೆಲಸ ಮಾಡೋದಿಲ್ಲ. ಅಷ್ಟು ಬಿಡಿ, ಅಲ್ಲಿ ನಿಂತ್ಕೊಂಡು ಒಂದು ಕ್ಷಣ ಒಂದು ಕಿರು ನಗೆ ಕೂಡ ನಗೋಕ್ಕಾಗಲ್ಲ. ಅದು ಅಂಥ ಜಾಗ ಅದು. ICU ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಕರಿತೀವಿ. ಅಂದರೆ ತೀವ್ರ ನಿಗಾ ಘಟಕ. ಅದು ಬಹಳ ಅಲ್ಲಿ ನಿಗಾ ಇಡುವಂಥವ್ರು ಒಬ್ಬರು ಇರ್ತಾರೆ. ನಮ್ಮನ್ನೆಲ್ಲ ಬಿಡೋದಿಲ್ಲ, ಅಲ್ಲಿ ಒಳಗಡೆ ಬೇರೆಯವರು ಇರ್ತಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನೊಬ್ಬ ಸ್ನೇಹಿತ ಆ ತೀವ್ರ ನಿಗಾ ಘಟಕದಲ್ಲಿ ನಿಗಾ ಇಡುವವನು, ಎಲ್ಲ ಪೇಷಂಟ್ಗಳ ನಾಡಿ ಮಿಡಿತವನ್ನು ನೋಡುವವನು. ಹಗಲು ರಾತ್ರಿ ಕುಂತ್ಕೊಂಡು ನೋಡ್ತಾ ಇರ್ತಾರೆ. ICUನಲ್ಲಿರೋರು ಎಲ್ಲರೂ ಬದುಕ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಹಾಗಂತ ಎಲ್ಲರೂ ಸಾಯ್ತಾರಂತನೂ ಹೇಳೋಕ್ಕಾಗಲ್ಲ. 50% ಜನ ಬದುಕಬಹುದು ಅಷ್ಟೇ. ಸುಮಾರು 70 ವಯಸ್ಸಿನ ಒಬ್ಬ ಅಜ್ಜ ಅಳ್ತಾ ಇದ್ದ. ICUನಲ್ಲಿ ಪೊಸಿಷನ್ ಹೇಗಿರ್ತದೆ ಅಂತಂದರೆ, ನೀವು ಕೈಯು ಕಾಲು ಅಳಗಾಡಿಸೋ ಹಾಗಿಲ್ಲ, ಮಾತನಾಡುವ ಹಾಗಿಲ್ಲ, ಕಣ್ಸನ್ನೆಯಿಂದ ಮಾತನಾಡಬೇಕು. ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು. ಅದನ್ನು ನೋಡಿದ ICUನಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತ ಆ 70 ವರ್ಷದ ಅಜ್ಜನ ಹತ್ರ ಹೋಗಿ, ಯಾಕೆ ಅಳ್ತಾ ಇದೆಯಾ ಅಜ್ಜ ಅಂತ ಕೇಳ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತು, ಈ ಕಾಟದಲ್ಲಿ ಇರತಕ್ಕಂಥ ಪೇಷಂಟು ಇವತ್ತು ಸಾಯ್ತಾನೆ, ಅವನು ಬೆಳಗ್ಗೆ ಸಾಯ್ತಾನೆ, ಇವನು ರಾತ್ರಿ ಹೋಗ್ಬಿಡ್ಬೋದು, ಇವನು ಬದುಕಬಹುದು. ಈ ರೀತಿ ಯಾಕಂದರೆ ದಿನವೂ ನೋಡಿ ಅವರೊಂದೇನೋ ನಿರ್ಧಾರಕ್ಕೆ ಬಂದಿರ್ತಾರೆ. ಅಂಥದ್ರಲ್ಲಿ 70 ವರ್ಷದ ಈ ಅಜ್ಜನ ಕಣ್ಣೀರು ಒರೆಸ್ತಾ ಕೇಳ್ತಾನೆ, ಅಜ್ಜ ಯಾಕೆ ಅಳ್ತಾ ಇದ್ದೆ? ಏನು ಮಾಡಲಿಯಪ್ಪ, ನನಗೆ ಬೇರೆ ದಾರಿನೇ ಇಲ್ವಲ್ಲ, ಕೈಕಾಲು ಅಳಗಾಡ್ಸೋಕೆ ಬರೋದಿಲ್ಲ ಈ ಸ್ಥಿತಿಯಲ್ಲಿ, ಭಾಳಷ್ಟು ತಪ್ಪುಗಳು ಮಾಡಿದ್ದೀನಿ, ಅದು ಎಲ್ಲವೂ ನೆನಪಿಗೆ ಬರ್ತಾ ಇದೆ ನನಗೆ ಇಲ್ಲಿ ಅಂತ. ಖಂಡಿತವಾಗಿ ICUವಲ್ಲಿದ್ದಾಗ ಇವೆಲ್ಲವೂ ನೆನಪಿಗೆ ಬರ್ತವೆ, ಬರಬೇಕು ಕೂಡ. ಕೆಲವರು ಪ್ರಜ್ಞಾವಸ್ಥೆಯಲ್ಲಿ ಇರೋದಿಲ್ಲ, ಪ್ರಾಣ ಹೋಗಿದ್ದೇ ಗೊತ್ತಾಗಲ್ಲ. ಅದು ಒಂದು ರೀತಿ ಒಳ್ಳೆಯದೇ ಅನ್ನಿ. ಆದರೆ ಪ್ರಜ್ಞೆ ಇದ್ದುಕೊಂಡು ದೇಹದ ಯಾತನೆ, ಮನಸ್ಸಿನ ಯಾತನೆ ಅನುಭವಿಸಿದೆ ಅಲ್ಲ, ಅದು ಅತ್ಯಂತ ಕ್ರೂರ. ಹಾಗಿರುವಾಗ ಸ್ವವಿಮರ್ಶೆ ಮಾಡಿಕೊಳ್ಳೋಕ್ಕೂ ಏನು ಉಳಿದಿರಲಿಲ್ಲ, ಸಮಯನೇ ಇಲ್ವಲ್ಲ. ನಮಗೆ ಬದುಕು ಕೊಟ್ಟಿರುವಂಥ ಅತಿ ದೊಡ್ಡ ಆಸ್ತಿ ಅಂದರೆ ಸಮಯ. ಆದರೆ ಅದನ್ನು ಮರೆತು ಇನ್ಯಾವುದನ್ನು ಹುಡ್ಕೊಂಡು ಹೋಗ್ಬಿಡ್ತೀವಲ್ಲ. ಅಂಥದ್ದೇ ಸ್ಥಿತಿ ಆ 70 ವರ್ಷದ ಮುದುಕನಿಗೆ. ಈತ ಕೇಳ್ತಾನೆ, ಯಾಕೆ ಅಳ್ತಾ ಇದ್ದೀಯ ಅಂದರೆ, ನಾನು ಮಾಡಿದ ಕರ್ಮ ಎಲ್ಲವೂ ನನಗೆ ಕಣ್ಮುಂದೆ ಹಾಯ್ತಾ ಇದೆ. ಖಂಡಿತವಾಗಿಯೂ ಅದೊಂದು ಸಿನಿಮಾ ರೀತಿಯಲ್ಲಿ ನಾವು ಮಾಡಿದ ತಪ್ಪುಗಳು
ಅಥವಾ ಒಳ್ಳೆಯ ಕೆಲಸಗಳು ಅದು ಏನೇ ಇರಲಿ ಅದು ಎಲ್ಲವೂ ಕಣ್ಣು ಮುಂದೆ ಬರ್ತಾ ಇರ್ತದೆ. ಆದರೆ ಆ ಸ್ಥಿತಿಯಲ್ಲಿ ನಮ್ಮ ತಪ್ಪುಗಳು ನಮಗೆ ಕಾಣಿಸಿಕೊಳ್ಳುತ್ತವೆ ಅನ್ನುವಂಥ ಮಾತನ್ನು ಆ ಅಜ್ಜ ಹೇಳ್ತಾನೆ. ಈಗ ಕ್ಷಮೆ ಕೇಳೋಕ್ಕೂ ನನ್ನ ಹತ್ರ ಅವಕಾಶ ಇಲ್ಲ. ಮಾಡಬಾರದು ತಪ್ಪುಗಳು ಮಾಡಿದ್ದೀನಿ, ಅನ್ನಬಾರದ ಅಪಶಬ್ದಗಳನ್ನು ಉಪಯೋಗಿಸಿದ್ದೀನಿ, ಬಹಳಷ್ಟು ಸ್ವಾರ್ಥಿಯಾಗಿ ನಡೆದುಕೊಂಡಿದ್ದೀನಿ. ಅದೇನು ಮಾಡೋದು? ಇಲ್ಲೇನು ಮಾಡೋಕ್ಕೆ ಬರಲ್ಲ, ನಾನು ಸಾಯ್ತಾ ಇದ್ದೀನಿ, ಇಂಥ ಸಂದರ್ಭದಲ್ಲಿ ನನಗೆ ಬೇರೆ ದಾರಿ ಇಲ್ಲ ಅಂತ ಅಳುತ್ತಾ ಅಳುತ್ತಾ ಹೋಗೋದಿದೆಯಲ್ಲ, ಖಂಡಿತವಾಗಿಯೂ ಇದು ವಿಮರ್ಶೆ ಮಾಡಿಕೊಳ್ಳಲೇಬೇಕು. ನಾವು 50 ವರ್ಷ ದಾಟಿದ ಯುವಕರು, 50ರ ನಂತರ ನನ್ನ ಗೆಳೆಯರಿಗೆ ಹೇಳ್ತಿದ್ದೆ ನಾನು, 50ರ ನಂತರದ ದಿನಗಳಿವೆಯಲ್ಲ ಅವು ನಮಗೆ ಬೋನಸ್ ಅಂತ. ಖಂಡಿತವಾಗಿಯೂ ನಮಗೆ ಗೊತ್ತಿಲ್ಲದೆಯೋ ಒಂದಿಷ್ಟು ತಪ್ಪುಗಳು ಮಾಡಿರ್ತೀವಿ, ಇನ್ನೊಬ್ಬರ ಮನಸ್ಸನ್ನು ನೋವಿಸಿರ್ತೀವಿ. ಅದಕ್ಕೆ ಇರುವಾಗಲೇ ಕ್ಷಮಿಸಿಬಿಡೋ ನನಗೆ ಅನ್ನುವಂಥ ಮಾತಿದೆಯಲ್ಲ, ಅದು ನಮ್ಮಿಂದ ಬರಬೇಕು. ಇದು ಯಾವಾಗ ಸಾಧ್ಯ? ನಾನು ಇತ್ತೀಚೆಗೆ ಒಂದು ಕೌನ್ ಬನೇಗಾ ಕರೋಡ್ಪತಿ ಅನ್ನುವಂಥ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ. ನನಗೆ ತುಂಬ ಇಷ್ಟವಾದ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೀರಜ್ ಸಕ್ಸೇನಾ ಅನ್ನೋರು ಒಂದಿಷ್ಟು ದುಡ್ಡು ಗಳಿಸ್ತಾರೆ. ಬಹುಶಃ 3-3.5 ಲಕ್ಷ ರೂಪಾಯಿನೂ ಆ ಸ್ಪರ್ಧೆಯಲ್ಲಿ ಪಡೆದುಕೊಳ್ತಾರೆ. ಸರಿಯಾದ ಉತ್ತರಗಳು ಕೊಡಿ. ಒಂದು ಲೈಫ್ ಲೈನ್ ಬಳಸದೆ ಡಾಕ್ಟರ್ ನೀರಜ್ ಸಕ್ಸೇನಾ ಅವರೊಬ್ಬ ವಿಜ್ಞಾನಿ, ಮಹಾಜ್ಞಾನಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೊತೆ ಕೆಲಸ ಮಾಡಿದ ಮಾನೀಯ. ಡಾಕ್ಟರ್ ನೀರಜ್ 3.5 ಲಕ್ಷ ಗೆದ್ದ ಮೇಲೆ ಕಾರ್ಯಕ್ರಮವನ್ನು ಕ್ವಿಟ್ ಮಾಡ್ತಾರೆ. ಅಮಿತಾಬ್ ಬಚ್ಚನ್ ಅವರನ್ನ ಹೇಳ್ತಾರೆ, ಸರ್ ನಾನು ಕಾರ್ಯಕ್ರಮ ಇಲ್ಲೇ ನಿಲ್ಲಿಸ್ತೀನಿ, ಸಾಕು ನನಗೆ ಅಂತ. ಆಶ್ಚರ್ಯ ಅಮಿತಾಬ್ ಬಚ್ಚನ್ಗೆ. ಮೊಟ್ಟ ಮೊದಲ ಬಾರಿಗೆ ಲೈಫ್ ಲೈನ್ಗಳು ಹಾಗೇ ಇವೆ, ಎಲ್ಲವೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಬರೀ ಗೆದ್ದಿರೋದು 3.5 ಲಕ್ಷ. ಯಾಕೆ ಸರ್ ಅಂತ ಕೇಳ್ತಾರೆ ಅಮಿತಾಬ್ ಬಚ್ಚನ್. ಡಾಕ್ಟರ್ ನೀರಜ್ ಹೇಳ್ತಾರೆ, ಸರ್ ಸಾಕು, ಈ ಮುಂದಿನ ಅವಕಾಶ ಮುಂದಿನ ಪೀಳಿಗೆ ಕೊಡೋಣ. ಇನ್ನು ಸಾಕಷ್ಟು ಜನ ಕಾಯ್ತಾ ಇದ್ದಾರಲ್ಲ, ಈ ಸಮಯ ಅವ್ರಿಗೆ ಮೀಸಲಿರಲಿ. ನನಗಿಷ್ಟು ಸಾಕು ಸರ್, ನಾನು ಸುಮ್ಮನೆ ಒಂದು ಸಣ್ಣ ಪರೀಕ್ಷೆಗೆ ಅಂತ ಬಂದಿದ್ದೆ. 3.5 ಲಕ್ಷ ನನಗೆ ತುಂಬ ಅತಿ ದೊಡ್ಡ ಹಣ ಅದು. ಅಂದರೆ ಗೆದ್ದಿರೋದು. ಅವರೊಬ್ಬ ವಿಜ್ಞಾನಿಯಾಗಿ ಸಾಕಷ್ಟು ಸಂಬಳ ಇದೆ ಅವರಿಗೆ, ಯಶಸ್ವಿ ವಿಜ್ಞಾನಿ ಅವರು. ಆದರೆ ಇಲ್ಲಿ ಗೆದ್ದಿದ್ದೀನಲ್ಲ, ಇಷ್ಟು ಸಾಕು ನನಗೆ, ಇದು ಇನ್ನೊಬ್ಬರಿಗೆ ಅವಕಾಶ ಸಿಗಲಿ ಅನ್ನುವಂಥದ್ದು. ಯಾವುದು ಪ್ರಾಪ್ತವಿದೆ ಅದೇ ಪರ್ಯಾಪ್ತವಾಗುತ್ತದೆ ಅನ್ನುವಂಥದ್ದು. ಯಾವುದು ನಮ್ಮ ಹತ್ರ ಇದೆಯೋ, ಎಷ್ಟಿದೆಯೋ ಅಷ್ಟೇ ಸಾಕು, ಇದರಲ್ಲೇ ನಾನು ತೃಪ್ತಿಯಿಂದ ಇರ್ತೀನಿ ಅನ್ನುವಂಥ ಭಾವ ಇದೆಯಲ್ಲ, ಅದು ಮುಖ್ಯ. ನೋಡ್ರಿ, ಡಾಕ್ಟರ್ ನೀರಜ್ ಸಕ್ಸೇನಾಗೆ ಸಮಯವಿತ್ತು, ಅವಕಾಶವಿತ್ತು, ಲೈಫ್ ಲೈನ್ಗಳು ಇದ್ದವು. ಆದರೆ ಮುಂದಿನವರಿಗೆ ನೀಡಬೇಕನ್ನುವಂಥ ಉದಾರ ಮನಸ್ಸಿರ್ತದೆ. ಅದು ಎಲ್ಲರಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ, ಇದು ಕಷ್ಟ. ಯಾಕೆ ನನಗೆ ಸಿಗಬೇಕು, ನಾನೇ ನಿಲ್ಲಬೇಕು, ನಾನೇ ಮುಂದುವರಿಬೇಕು, ಅದು ನನಗೆ ಬೇಕು ಅನ್ನುವಂಥ ತವಕ ಇದೆಯಲ್ಲ, ಹಬ್ಬಪಿತನ ಇದೆಯಲ್ಲ, ಅದರಿಂದ ದೂರ ಆಗೋದು, ಅದರಿಂದ ಮುಕ್ತನಾಗೋದು ಕಷ್ಟಕ್ಕೆ ಸಾಧ್ಯವಾದಂಥ ಕೆಲಸ. ಆದರೆ ಪ್ರಯತ್ನ ಪಡಬೇಕು. ನೋಡ್ರಿ, ಅದರ ಫಲ ಏನಾಯಿತು ಅಂತಂದರೆ, ಡಾಕ್ಟರ್ ನೀರಜ್ 3.5 ಲಕ್ಷ ತೆಗೆದುಕೊಂಡು ಪಕ್ಕಕ್ಕೆ ಸರಿದು ಕುಳಿತಾರೆ. ನಂತರ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅಲ್ಲಿ ಒಂದು ಹುಡುಗಿ ಬಂದು ಕೂಡ್ತಾಳೆ. ಅವಳ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಎಂಥ ಆಶ್ಚರ್ಯ ಅಂತಂದರೆ, ಆ ಹುಡುಗಿ ತನ್ನ 2 ಅಕ್ಕ ತಂಗಿಯರ ಜೊತೆ ಮತ್ತು ತಾಯಿ ಜೊತೆ ಆಶ್ರಮದಲ್ಲಿ ವಾಸವಾಗಿರುವವಳು. ಅಂದರೆ 3 ಜನ ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಅವರ ತಂದೆ, ನಿನಗೆ 3 ಹೆಣ್ಣು ಮಕ್ಕಳು ಬೇಕೋ ಅಥವಾ ನಾನು ಬೇಕು ಅಂತ ಇವರು ತಾಯಿ ಕೇಳ್ತಾನಂತೆ. ಆ ತಾಯಿ ಹೇಳ್ತಾಳೆ, ನನಗೆ ಈ 3 ಹೆಣ್ಣು ಮಕ್ಕಳು ಬೇಕು, ನೀನು ಇಲ್ಲದೇ ಇದ್ದರೆ ಚಿಂತೆ ಇಲ್ಲ ಮಾರಯ್ಯ, ಹೋಗ್ಬಿಡು ಅಂತ ಕಳಿಸ್ತಾಳೆ. ಆದರೆ ಅವನು ಇವರನ್ನು ಮನೆಯಿಂದ ಹೊರಗೆ ಹಾಕ್ತಾನೆ. ಆ 3 ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಆ ತಾಯಿ ಆಶ್ರಮದ ಸೇರ್ತಾಳೆ. ಅಲ್ಲಿ ಬೆಳೆದಂಥ ಈ ಹುಡುಗಿ ನೀರಜ್ ನಂತರ ಸ್ಥಾನವನ್ನು ಅಲ್ಲಿ ಅಲಂಕರಿಸ್ಕೊಳ್ತಾಳೆ. ಅಮಿತಾಬ್ ಬಚ್ಚನ್ ಮುಂದೆ ಕೂಡ್ತಾಳೆ. ಏನು ಮಾಡ್ತೀರಿ, ಎಲ್ಲಿದ್ದೀರಿ ಅಂತ ಕೇಳುವಾಗ ಹೇಳಿದ ಮಾತುಗಳು, ಸರ್
ನಾವು 3 ಜನ ಹೆಣ್ಮಕ್ಳು, ನನ್ನ ತಾಯಿ, ನಾವು ಆಶ್ರಮದಲ್ಲಿದ್ದೇವೆ. ಇವತ್ತು ನಾನೇನು ಒಂದಿಷ್ಟು ದುಡ್ಡು ಗೆಲ್ತೀನೋ ಆ ದುಡ್ಡು ನನ್ನ ತಾಯಿಯ ಕಾಯಿಲೆಗೆ ಅದು ಉಪಯೋಗವಾಗ್ತದೆ. ನಾನು ಇಲ್ಲಿಂದ ಒಂದಿಷ್ಟು ಗೆಲ್ಲೇಬೇಕು ಅಂತ ಹೇಳ್ತಾರೆ. ನಮಗೆ ಬಂದ ಚಾನ್ಸ್ ಇನ್ನೊಬ್ಬರಿಗೆ ದೊರೆಯಲಿ ಅನ್ನುವಂಥ ಆ ದೊಡ್ಡ ಮನಸ್ಸಿನ ಆ ದೊಡ್ಡ ಮನುಷ್ಯ ಇದ್ದರಲ್ಲ ನೀರಜ್, ಅವರು ತೆರವುಗೊಳಿಸಿದ ಆ ಸ್ಥಾನ, ಆ ಸಮಯ, ಆ ಅವಕಾಶ, ಚಾನ್ಸ್, ಬದುಕೇ ಒಂದು ಚಾಲೆಂಜ್. ಹೀಗಿರುವಾಗ ನಾವು ಇನ್ನೊಬ್ಬರಿಗೆ ಚಾನ್ಸ್ ಕೊಡುವುದರ ಮೂಲಕ, ನಮಗೆ ಸಾಕು ಅನ್ನೋದ್ರ ಮೂಲಕ ನಮ್ಮ ಬದುಕಿಗೆ ಮುಕ್ತಿ ಸಿಗ್ತದೆ ಅನ್ನುವಂಥ ಮಾತು. ಯಾಕೆ ಹೇಳಿದೆ ಅಂದರೆ, ನನ್ನ ವಾರಿಗೆ ಸ್ನೇಹಿತರು, ಸಿಂದಗಿಯ ಗೆಳೆಯರ ಬಳಗದ ಪ್ರತಿಯೊಬ್ಬ ಗೆಳೆಯರು ಮೊನ್ನೆ ಒಂದು ನಿರ್ಧಾರ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮನ್ನು ಅಗಲಿದ, ಬಾಳು ಬೆಳಗಿದ ಗುರು, ಅಕ್ಷರ ಮಾಂತ್ರಿಕ ಶ್ರೀ ಎಚ್ ಟಿ ಕುಲಕರ್ಣಿ ಸರ್ ನಮ್ಮಿಂದ ದೂರವಾಗಿ ಇನ್ನೇನು 1 ತಿಂಗಳ ಹತ್ತಿರಕ್ಕೆ ಬಂತು. ಈ 1 ತಿಂಗಳ ಒಳಗಾಗಿಯೇ ನನ್ನೆಲ್ಲರ ಸ್ನೇಹಿತರ ನಿರ್ಧಾರ ಏನು ಅಂತಂದರೆ, ಸರ್ಗೋಸ್ಕರ ನಾವು ಏನಾದರೂ ಮಾಡಬೇಕು. ಅಲ್ಲ, ಸರ್ ಇಲ್ವಲ್ಲ ಅಲ್ಲೀಗ, ಇಲ್ಲ, ಸರ್ ಹೆಸರಿಗೋಸ್ಕರ ಏನಾದರೂ ಮಾಡಬೇಕು. ಇದೇ ಅಲ್ವೇ ನಮ್ಮ ಬದುಕಿನ ಉದ್ದೇಶ. ಅವರು ಹೋದ ಮೇಲೂ ಅವರ ಋಣ ಅಂತೂ ತೀರ್ಸೋಕ್ಕಾಗಲ್ಲ. ತಾಯಿ ಋಣ, ಗುರುವಿನ ಋಣ, ಇದು ಅಸಾಧ್ಯ. ಆದರೆ ಇಂಥ ಒಂದು ಇನ್ನೊಬ್ಬರಿಗೆ ಉಪಯೋಗ ಆಗುವಂಥ ಕೆಲಸಗಳು ಮಾಡೋದ್ರ ಮೂಲಕ ನನ್ನ ಗುರುವಿಗೆ ನಾವು ಕೊಡ್ತಕ್ಕಂಥ ಒಂದು ಅರ್ಪಣೆ ಅಂತ ತಿಳ್ಕೊಂಡು ಗುರುಸ್ಮರಣೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 6ನೇ ತಾರೀಕಿಗೆ ಮಾಡಬೇಕಂತ ನಿರ್ಧರಿಸಿದ್ದಾರೆ. ಸಿಂದಗಿಯ ಅವರ ಕೈಯಲ್ಲಿ ಕಲಿತಂಥ ಸುಮಾರು 54 ವರ್ಷಗಳ ಬದುಕಿನುದ್ದಕ್ಕೂ ಬಂದಂಥ ನನ್ನಂಥ ಸಾವಿರಾರು ಶಿಷ್ಯಂದರು ಸೇರಬೇಕು. ಗುರುವಿನ ಹೆಸರು ನೆನಪಿಡುವಂಥ ಕೆಲಸ ಮಾಡಬೇಕು. ಇತಿಹಾಸ ನಮ್ಮ ಕಡೆ ತಿರುಗಿ ನೋಡಬೇಕು. ಇತಿಹಾಸದಲ್ಲಿ ಬರೆದಿಡುವಂಥ ಕೆಲಸ ಇದು ಆಗಬೇಕು. ಇದರ ಮೂಲಕ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥ ಕೆಲಸ ಏನಾದರೂ ಮಾಡಬಹುದು ಅನ್ನೋದನ್ನು ನಿರ್ಧರಿಸಲಿಕ್ಕೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಗುರುಸ್ಮರಣೆಯ ಕಾರ್ಯಕ್ರಮ ಮಾಡೋದ್ರ ಮೂಲಕ ಅಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗ್ತದೆ. ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅವಶ್ಯಕದ ಮತ್ತು ಇಂಥ ಅವಕಾಶ ನಮಗೆ ಸಿಕ್ಕದ. ನಾವೆಲ್ಲ ಭಾಗ್ಯಶಾಲಿಗಳು, ಅಂಥ ಗುರುವಿನ ಶಿಷ್ಯಂದಿರು ನಾವು. ಹೀಗಾಗಿ ಅವರಿಂದ ಅದ್ಭುತವಾದಂಥ ಉದಾರ ಮನಸ್ಸನ್ನು ಮತ್ತು ಯಾವ ರೀತಿ ಬದುಕಬೇಕನ್ನೋದನ್ನು ನಾವು ಕಲಿತಿದ್ದೀವಿ. ಜೀವನ ಶಾಸ್ತ್ರ ಕಲಿಸಿದ ಗುರು ಜೀವಶಾಸ್ತ್ರಕ್ಕೂ ತಮ್ಮ ದೇಹವನ್ನು ದಾನ ಮಾಡಿ ಇವತ್ತಿಗೂ ಕೂಡ ಕಲಿಸ್ತಾನೇ ಇದ್ದಾರೆ. ಅಂದ ಬಳಿಕ ಅವರಿಗೆ ನಾವು ಒಂದಿಷ್ಟು ಸಮಯ, ಸ್ವಲ್ಪ ದುಡ್ಡು, ಒಂದಿಷ್ಟು ಒಳ್ಳೆಯ ವಿಚಾರ ಇವುಗಳೆಲ್ಲ ನೀಡೋದ್ರ ಮೂಲಕ ಅವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸುವಂಥ ಕೆಲಸ ಮಾಡಬೇಕನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ. ನಿಮ್ಮ ಸಹಾಯ, ಸಹಕಾರ, ಸಲಹೆ ಖಂಡಿತವಾಗಿಯೂ ನಮಗಿರಲಿ. ನಮಸ್ಕಾರ.